ಸಮಸ್ತ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ಬಹಳನೇ ಸುಲಭ, ನೋಡೋದಕ್ಕೆ ಸಿಕ್ಕಾಬಟ್ಟೆ ಮಜಾ ಇರುತ್ತೆ. ಮತ್ತಿನ್ಯಾಕೆ ತಡ ಮಾಡೋದು, ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಮೊದಲಿಗೆ ಇಲ್ಲಿ ಆಗಮಿಸಿರುವಂತಹ 4 ಕುಟುಂಬಗಳಿಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಲ್ಲಿ ಶಾಂತಿ ನಿವಾಸ ಕುಟುಂಬ ಇದೆ, ನಕ್ಷತ್ರ ಕುಟುಂಬ ಇದೆ, ಜೊತೆಗೆ ಗಂಧದ ಗುಡಿ ಕುಟುಂಬ ಇದೆ, ಶಾಂತಮ್ಮ ಕುಟುಂಬ ಇದೆ. ಮೊದಲಿಗೆ ಕುಟುಂಬಗಳ ಪರಿಚಯ ಮಾಡ್ಕೊಂಬಿಡೋಣ ಅಲ್ಲ, ಕಾರ್ಯಕ್ರಮನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಶಾಂತಿ ನಿವಾಸ ಕುಟುಂಬವನ್ನು ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಿ BR. ನನ್ನ ಹವ್ಯಾಸ ಸಂಗೀತ ಕೇಳೋದು. ಇವಳು ನನ್ನ ತಂಗಿ ಪ್ರಿಯಾಂಕಾ BR. ಇವಳ ಹವ್ಯಾಸನೂ ಕೂಡ ಸಂಗೀತ ಕೇಳೋದು. ಕೇವಲ ಸಂಗೀತ ಕೇಳೋದಾ, ಹಾಡೋದು ಇದೆಯಾ? ಇಲ್ಲ, ಜಸ್ಟ್ ಕೇಳೋದು ಅಷ್ಟೇ. ಓಕೆ. ಇವರು ನಮ್ಮ ತಂದೆ ರವಿಶಂಕರ್ BC. ಇವರ ಹವ್ಯಾಸಗಳು ನ್ಯೂಸ್ ಪೇಪರ್ ಓದೋದು, ಹಾಗೆ ನ್ಯೂಸ್ನ ನೋಡೋದು. ಅವರು ನಮ್ಮ ತಾಯಿ ಪದ್ಮಾವತಿ. ಅವರ ಹವ್ಯಾಸ ಟೈಲರಿಂಗ್ ಮಾಡೋದು. ನಾವೆಲ್ಲರೂ ಬನ್ನೂರಿಂದ ಬಂದಿದ್ದೀವಿ. ಓಕೆ, ಬನ್ನೂರು ಫೇಮಸ್ ಫಾರ್ ಕುರಿ. ಹೌದು. ಓಕೆ, ಶಾಂತಿ ನಿವಾಸ ಕುಟುಂಬ ಬನ್ನೂರಿಂದ ಬಂದಿದ್ದೀರಾ. ವೆರಿ ಆಲ್ ದ ಬೆಸ್ಟ್. ಚೆನ್ನಾಗಿ ಆಟ ಆಡ್ಬೇಕಾಯ್ತಾ? ಫುಲ್ ಎನರ್ಜಿಯಿಂದ, ಜೋಶಿಂದ. ಓಕೆ ಓಕೆ. ನೆಕ್ಸ್ಟ್, ಅಬ್ಬಾ ಹೆಸರೇ ನಕ್ಷತ್ರ ಅಂತ ಇದೆ, ಹಾಗಾದ್ರೆ ಇಲ್ಲಿ ಮಿನುಗೋದು ಪಕ್ಕ. ನಕ್ಷತ್ರ ಕುಟುಂಬದ ಪರಿಚಯ ಮಾಡಿ. ನನ್ನ ಹೆಸರು ಶಾಂತಾರಾಮಕೃಷ್ಣ ಅಂತ. ನನ್ನ ಚಿಕ್ಕ ತಂಗಿ ನಿರ್ಮಲಾ ವಿಜಯೇಂದ್ರ ಅಂತ. ನನ್ನ ಫಸ್ಟ್ ತಂಗಿ ಗಾಯತ್ರಿ ಕೃಪಾಕರನ್ ಅಂತ. ನಮ್ಮ ಐದನ ಕೃಪಾಕರನ್ ಅಂತ. ನಾವು ಬೆಂಗಳೂರಿಂದ ಎಲ್ಲರೂ ಬಿಟ್ಟು ಇದರಿಂದ JP ಪದ್ಮನಾಭನಗರದಿಂದ ಬಂದಿದ್ದೀವಿ. ಓಕೆ, ಪದ್ಮನಾಭನಗರದಿಂದ ಬಂದಿದ್ದೀರಾ. ಓಕೆ, ನಕ್ಷತ್ರ ಅಂತ ಯಾಕೆ ಹೆಸರಿಟ್ಕೊಂಡಿದ್ದೀರಾ? ನಮ್ದು ಗ್ರೂಪ್ ನಾವು ಇಟ್ಕೊಂಡಿರೋದು ಏಜ್ ಗ್ರೂಪ್ ಎಲ್ಲ 5 ಸ್ಟಾರ್ ಅಂತ ಇಟ್ಟಿದ್ವಿ. ಓಹೋ, ಹಾಗಾದ್ರೆ ಇಲ್ಲಿ ಫುಲ್ ಮಿನುಗ್ಬೇಕು, ಎಲ್ಲದಕ್ಕೂ ಕರೆಕ್ಟಾಗಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಓಕೆ, ನಕ್ಷತ್ರ ಕುಟುಂಬಕ್ಕೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಈ ಕಡೆ ಗಂಧದ ಗುಡಿ ಕುಟುಂಬ ಇದೆ. ಗಂಧದ ಗುಡಿ ಅಂತ ಕೂಡಲೇ ನಮ್ಗೆ ನೆನಪಾಗದೆ ಅಣ್ಣವರು. ಗಂಧದ ಗುಡಿ ಕುಟುಂಬನ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ಅಂತ ಹೇಳಿಬಿಟ್ಟು. ನನ್ನ ಹವ್ಯಾಸ ಬಂದು ನೃತ್ಯ ಮತ್ತು ಹಾಡುಗಾರಿಕೆ. ಇವರು ನಮ್ಮ ಯಜಮಾನ್ರು ಸಿದ್ದೇಶ್ ಅಂತ ಹೇಳಿಬಿಟ್ಟು. ಇವನು ನನ್ನ ತಮ್ಮ ಪ್ರಜ್ವಲ್ ಅಂತ ಹೇಳಿಬಿಟ್ಟು. ಅವರು ನಮ್ಮಮ್ಮ ಸುಜಾತ ಅಂತ ಹೇಳಿಬಿಟ್ಟು. ನಾವೆಲ್ಲ ಬೆಂಗಳೂರಿನ ಚಿಕ್ಕಬಾಣಾವರದಿಂದ ಬಂದಿದ್ದೇವೆ. ಓಕೆ, ಚೆನ್ನಾಗಿ ಆಟ ಆಡಿ ಫುಲ್ ಎಲ್ಲದರಲ್ಲೂ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆಲ್ ದ ಬೆಸ್ಟ್ ನಿಮ್ಗೆ ಕೂಡ. ಓಕೆ, ಇನ್ನು ಶಾಂತಮ್ಮ ಕುಟುಂಬ ಇದೆ. ಶಾಂತಮ್ಮ ಕುಟುಂಬನ ಪರಿಚಯ ಮಾಡಿಕೊಡಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದಿನೇಶ್ ಅಂದ್ಬಿಟ್ಟು. ನಾನು ಬೆಂಗಳೂರಿನ ಆನೇಕಲ್ ತಾಲೂಕಿನ ಕಿದ್ಗಾನಹಳ್ಳಿಯಿಂದ ಬಂದಿದ್ದೀನಿ. ಇವ್ರು ನಮ್ಮ ವೈಫ್ ರಜನಿ ಅಂದ್ಬಿಟ್ಟು. ನನ್ನ ಮಗಳು ಅಪೇಕ್ಷಾ ಅಂಡ್ ನಮ್ಮ ಬಾಮೈದ ಪ್ರಶಾಂತ್ ಅವರು. ಶಾಂತಮ್ಮ ಅಂದ್ರೆ ನಮ್ಮ ತಾಯಿ ಹೆಸರು ಅದು. ಓಕೆ, ನಿಮಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಮತ್ತೊಮ್ಮೆ ಈ 4 ಕುಟುಂಬಗಳಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ ಅಲ್ಲ. ನಾನು ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ನಿಯಮಗಳನ್ನ ಹೇಳ್ಬಿಡ್ತೀನಿ. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಒಟ್ಟು 4 ರೌಂಡ್ಗಳಿರುತ್ತೆ. ಒಂದು ಅದಲ್ ಬದಲ್ ಸುತ್ತು, ಅದಾದ್ಮೇಲೆ ನಕ್ಷತ್ರ, ನಿಮ್ಮ ಟೀಮ್ ಹೆಸರೇ, ಸುತ್ತಿನ ಹೆಸರು ಕೂಡ ನಕ್ಷತ್ರ. ಅದಾದ್ಮೇಲೆ ಚಿತ್ರ ಜಗತ್ತು, ಕೊನೆಯ ಸುತ್ತು ನಟ ಭಯಂಕರ. 4 ಸುತ್ತಿನಲ್ಲೂ 3 ಪ್ರಶ್ನೆಗಳನ್ನ ಕೇಳ್ತೀವಿ. ಪ್ರತಿ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ 20 ಅಂಕ ಇರುತ್ತೆ. ಸುಳಿವು ಕೂಡ ನೀವು ತಗೋಬಹುದು. ಸುಳಿವು ತಗೊಂಡ್ರೆ 5 ಅಂಕ ಕಟ್ ಆಗುತ್ತೆ. ಓಕೆ ಅಲ್ವಾ? ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ಲ? ಓಕೆ, ಈಗ ಕಾರ್ಯಕ್ರಮನ ಪ್ರಾರಂಭ ಮಾಡ್ಬಿಡೋಣ. ಮೊದಲನೇ ಸುತ್ತು ಅದಲ್ ಬದಲ್. ಓಕೆ, ಅದಲ್ ಬದಲ್ ಅಂದ ಕೂಡಲೇ ಇಲ್ಲಿ ಕೆಲವರು ಅದಲ್ ಬದಲ್ ಆಗ್ತಾ ಇದ್ದಾರೆ. ಅದಲ್ ಬದಲ್ ಸುತ್ತನ್ನ ಆಸ್ ಯೂಶುವಲ್ ಶಾಂತಿ ನಿವಾಸ ಕುಟುಂಬದಿಂದನೇ ಪ್ರಾರಂಭ ಮಾಡೋಣ. ನಾವು ಅಕ್ಷರಗಳನ್ನ ಉಲ್ಟಾ ಪಲ್ಟಾ ಕೊಟ್ಟಿರ್ತೀವಿ, ಅದನ್ನ ಸರಿಯಾಗಿ ಜೋಡಿಸಿ ಉತ್ತರವನ್ನ ಕೊಡಬೇಕು. ಸರಿಯಾಗಿ ಉತ್ತರವನ್ನ ಕೊಡೋದಕ್ಕೆ 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಚೆನ್ನಾಗಿ ಡಿಸ್ಕಸ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಆಟ ಆಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ ಅದಲ್ ಬದಲ್ನ. ಓಕೆ, ಹಾಗಾದ್ರೆ ಶಾಂತಿ ನಿವಾಸ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ಲಿ ಜ ಯಾ ಹೃ. ಹೃದಯಾಂಜಲಿ. ಹೃದಯಾಂಜಲಿ. ಓಕೆ, ಹೃದಯಾಂಜಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಹೃದಯಾಂಜಲಿ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ರೆ ಈಗ ಮುಂದಕ್ಕೆ ಹೋಗ್ಬೇಡ. ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಖ ನೋಮ್ ಮು ಇ ದು. ಇನ್ನೊಂದು ಮುಖ. ಓಕೆ, ಇನ್ನೊಂದು ಮುಖ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನೊಂದು ಮುಖ ಉತ್ತರ ಸರಿಯಾಗಿದೆಯಾ? ಎಸ್, ಸರಿಯಾಗಿದೆ.
2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರ. ಇನ್ನು 3ನೇದಕ್ಕೂ ಸರಿಯಾದ ಉತ್ತರ ಕೊಟ್ಬಿಟ್ರೆ ಔಟ್ ಆಫ್ ಔಟ್. ಓಕೆ, ಹಾಗಾದ್ರೆ ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಮ ಜು ನ್ಯೂ ಅ ಭಿ ಅ. ಓಕೆ, ಬೇಗ ಹೇಳಬೇಕು. ಅರ್ಜುನ್ ಅಭಿಮನ್ಯು. ಅರ್ಜುನ್ ಅಭಿಮನ್ಯು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್. ಎಲ್ಲೋ ಒಂದ್ ಕಡೆ ಅವರಿಗೆ ಅರ್ಜುನ ಅಭಿಮನ್ಯು ಅಂತ ಹೇಳ್ತಾ ಇದ್ರು, ಅಲ್ಲಿ ನ ಇದ್ದಿದ್ರಿಂದ ಅರ್ಜುನ್ ಅಭಿಮನ್ಯು ಅಂತ ಹೇಳೋಣ. ಒಂದ್ ಸ್ವಲ್ಪ ಮೈನರ್ ಮಿಸ್ಟೇಕ್ ಆಗ್ಬಿಟ್ರು, ಎಲ್ಲಿ ಮಾರ್ಕ್ಸ್ ಹೋಗ್ಬಿಡುತ್ತೋ ಅಂತ ಬಹಳ ಯೋಚನೆ ಮಾಡಿ ಆಟ ಆಡಿದ್ದಾರೆ. ಬಟ್ ಸಮಯಕ್ಕೆ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೀರಾ. ಅದಲ್ ಬದಲ್ ಸುತ್ತಿನಲ್ಲಿ 3 ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ಗಳಿಸಿದೆ ಶಾಂತಿ ನಿವಾಸ ಕುಟುಂಬ. ಓಕೆ, ಒಳ್ಳೆ ಆರಂಭ ತಂದು ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ. ನೆಕ್ಸ್ಟ್ ರೌಂಡಲ್ಲೂ ಹೀಗೆ ಆಟ ಆಡಿ, ಓಕೆನಾ? ಓಕೆ, ಈಗ ನಮ್ಮ ನಕ್ಷತ್ರ ಕುಟುಂಬ ಅದಲ್ ಬದಲ್ ರೌಂಡನ್ನು ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಓಕೆ, ಈಗ ನಮ್ಮ ನಕ್ಷತ್ರ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಿ ರಾ ಎ ನ ಣ ಜ ಟ. ಏಣ ಗಿರಿರಾಜ. ಏಣ ಕರೆಕ್ಟಾಗಿ ಹೇಳಿ. ಅಲ್ಲಿ ಒಂದೇಣ ಇದೆ. ಓಕೆ, ನೀವು ಸುಳಿವು ತಗೋಬಹುದು. ಏಣಟಗಿರಾಜ್. ಓಕೆ, ಏಣಟಗಿರಾಜ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಏಣಗಿ ನಟರಾಜ್ ಸರಿಯಾದ ಉತ್ತರ. ಹಾಗಾಗಿ ನಿಮ್ಮ ಉತ್ತರ ತಪ್ಪಾಗಿದೆ. ಸ್ವಲ್ಪ ಕಷ್ಟ ಆಯಿತು, ಹಾಗಾಗಿ ನಿಮಗೂ ಕೂಡ ಕನ್ಫ್ಯೂಸ್ ಆಯಿತು. ಪರವಾಗಿಲ್ಲ, ಇನ್ನು 2 ಪ್ರಶ್ನೆ ಇದೆ, ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಹಾಗಾದರೆ ನಮ್ಮ ನಕ್ಷತ್ರ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ತಿ ಕಿ ಹೆ ಶೃ ಜೆ ಹ. ಶ್ರುತಿ ಹಾಕಿದ ಹೆಜ್ಜೆ. ಶ್ರುತಿ ಹಾಕಿದ ಹೆಜ್ಜೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಶ್ರುತಿ ಹಾಕಿದ ಹೆಜ್ಜೆ ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ರ. ಇನ್ನು 3ನೇ ಪ್ರಶ್ನೆಗೆ ಹೋಗ್ಬೇಡ. ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ನಮ್ಮ ನಕ್ಷತ್ರ ಕುಟುಂಬಕ್ಕೆ ಬರಲಿ. ತೇ ನ ವ ತ ರಿ ರು. ತವರಿನ ತೇರು. ತವರಿನ ತೇರು. ತವರಿನ ತೇರು. ತವರಿನ ತೇರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ಕರೆಕ್ಟ್ ಆಗಿದೆ. ಅದು ಏಣಗಿ ನಟರಾಜ್, ಅದೊಂಚೂರು ಮಿಸ್ಟೇಕ್ ಆಯಿತು, ಹಾಗಾಗಿ ಸರಿಯಾದ ಉತ್ತರ ಕೊಡೋಕ್ಕಾಗಲಿಲ್ಲ. ಬಟ್ ಪರವಾಗಿಲ್ಲ, ಇನ್ನು 3 ರೌಂಡ್ ಇದೆಯಲ್ಲ, ಅದರಲ್ಲಿ ಔಟ್ ಆಫ್ ಔಟ್ ತಗೊಳ್ಳಿ. ಈಗ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನು ಗಳಿಸಿದೆ ನಮ್ಮ ನಕ್ಷತ್ರ ಕುಟುಂಬ. ಬಟ್ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ರಿ ನೀವು ಉತ್ತರವನ್ನು ಕೊಡೋದಕ್ಕೆ. ಓಕೆ, ಈಗ ನಮ್ಮ ಗಂಧದ ಗುಡಿ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ನಮ್ಮ ಗಂಧದ ಗುಡಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ಭಿ ರ ನ ಸು. ಸುರಭಿನಾದ. ಸುರಭಿನಾದ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಸುರಭಿನಾದ ಉತ್ತರ ಕರೆಕ್ಟ್ ಆಗಿದೆಯಾ? ನಾದ ಸುರಭಿ. ಉತ್ತರ ಕೂಡ ಸ್ವಲ್ಪ ಅದಲ್ ಬದಲಾಗೋಯ್ತು ಪದ ಜೋಡಣೆಯಲ್ಲಿ. ಬಟ್ ಪರವಾಗಿಲ್ಲ, ಪ್ರಯತ್ನ ಪಟ್ಟಿದ್ರೆ ಹಾಗೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಉತ್ತರ ಕೊಡಿ, ಆಯ್ತಾ? ಓಕೆ, ಮೊದಲನೇ ಪ್ರಶ್ನೆ ಸ್ವಲ್ಪ ಮಿಸ್ ಆಗಿದೆ, ಹಾಗಾಗಿ ಯಾವುದೇ ಅಂಕ ಬಂದಿಲ್ಲ. ಈಗ ನಮ್ಮ ಗಂಧದ ಗುಡಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗ ತೇ ನು ದೇ ಅ ರ ವ. ಅನುರಾಗ ದೇವತೆ. ಅನುರಾಗ ದೇವತೆ. ಅನುರಾಗ ದೇವತೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ ನಮ್ಮ ಗಂಧದ ಗುಡಿ ಕುಟುಂಬಕ್ಕೆ. ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ವಿ ಮಾ ಸ ನೆ ನ. ಮಾನಸ ವೀಣೆ. ಮಾನಸ ವೀಣೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ರ. ವೆಲ್ ಪ್ಲೇಡ್. ಓಕೆ, ಶಾಂತಮ್ಮ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ಲ? ಓಕೆ, ನಮ್ಮ ಶಾಂತಮ್ಮ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ನ ಲೆ ದಿ ವಿ ನೈ ಲು. ನವಿಲೂರ ನೈದಿಲೆ. ನವಿಲೂರ ನೈದಿಲೆ. ನವಿಲೂರ ನೈದಿಲೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಕರೆಕ್ಟ್ ಆಗಿದೆ. ಓಕೆ, ನೀವು 3 ಜನ ಪಿಂಕ್ ಮಾತಾಡ್ಕೊಂಡು ಹಾಕೊಂಡ್ ಬಂದಿರೋದ ಫ್ಯಾಮಿಲಿ? ನಮ್ಮ ಬಾಮೈದವ್ರಿಗೆ ಹೇಳಿದ್ವಿ, ಆದ್ರೆ ಅವರು ಇದ್ರಲ್ಲಿ ರೆಡ್ ಆಗಿ ಬಂದ್ಬಿಟ್ರು. ಯಾಕೆ ಸರ್ ರೆಡ್ ಹಾಕೊಂಡ್ ಬಂದ್ರಿ? ರೆಡ್ ಹಾಟ್ ಆಗಿರೋದು. ಆಟ ಆಗಿರಕಂತ. ಓ ಓಕೆ, ಅವರೊಬ್ರು ಮಿಸ್ ಆಗಿದ್ದಾರೆ, ಬಟ್ ಪರವಾಗಿಲ್ಲ ಬಿಡಿ, ಬಂದಿರ್ಲಿ. ಏಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದರೆ. ಈಗ ಮುಂದಕ್ಕೆ ಹೋಗ್ಬೇಡ. ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ಗ ನು ಸಂ ಗ ರ ಅ. ಅನುರಾಗ ಸಂಗಮ. ಅನುರಾಗ ಸಂಗಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅನುರಾಗ ಸಂಗಮ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಕರೆಕ್ಟ್ ಆಗಿದೆ. ಓಕೆ, 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ ನಮ್ಮ ಶಾಂತಮ್ಮ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭಿ ರ ಮಿ ಶೇ ಅ ಷ್ಟ ಕ. ಮಿಸ್ಟರ್ ಅಭಿಷೇಕ್. ಆ? ಮಿಸ್ಟರ್ ಅಭಿಷೇಕ್. ಮಿಸ್ಟರ್ ಅಭಿಷೇಕ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಕರೆಕ್ಟ್ ಆಗಿದೆ. ಓಕೆ, 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ಗಳಿಸಿದ್ದೀರಾ. ವೆರಿ ವೆಲ್ ಪ್ಲೇಡ್. ಓಕೆ, ಇವಾಗ ಮೊದಲನೇ ಸುತ್ತು ಮುಕ್ತಾಯವಾಗಿದೆ. ಇಬ್ರು 60-60, ಇನ್ನಿಬ್ರು 40-40 ತಗೊಂಡಿದ್ದೀರಾ. ಇನ್ನು 3 ಸುತ್ತುಗಳಿದೆ, ಅದ್ರಲ್ಲಿ ಔಟ್ ಆಫ್ ಔಟ್ ತಗೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆ. ಮುಂದಕ್ಕೆ ಹೋಗ್ಬೇಡ ಅಲ್ಲ? ಓಕೆ, ನಮ್ಮ 2ನೇ ಸುತ್ತು ನಕ್ಷತ್ರ. ನಕ್ಷತ್ರ ಸುತ್ತು ಹೆಸರೇ ಹೇಳೋ ಹಾಗೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಬಂದು ಚೀಟಿನ ಎತ್ತುತ್ತೀರಾ. ಅದರಲ್ಲಿ ನಿಮ್ಮ ಫೇವ್ರೆಟ್ ಸ್ಟಾರ್, ಅದು ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಯಾರ್ದಾದ್ರೂ ಒಬ್ಬರ ಹೆಸರು ಬರುತ್ತೆ. ಅವರಿಗೆ ಸಂಬಂಧಪಟ್ಟಂತಹ 3 ಪ್ರಶ್ನೆಗಳನ್ನ ಕೇಳ್ತೀವಿ. ಅಲ್ಲಿ ಆಯ್ಕೆಗಳು ಕೂಡ ಇರುತ್ತೆ. ಓಕೆ, ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ಲ? ಮೊದಲಿಗೆ ನಮ್ಮ ಶಾಂತಿ ನಿವಾಸ ಕುಟುಂಬದಿಂದ ಯಾರಾದರೂ ಒಬ್ರು ಬಂದು ಚೀಟಿ ಎತ್ತಬೇಕು. ಓಕೆ, ನೀವು ನಿಮ್ಮ ಸ್ಥಳಕ್ಕೆ ಹೋಗ್ಬೋದು. ಈಗ ಬಂದಿರೋರು ಒಬ್ಬರು ಹೀರೋ. ಇವರು ಆ್ಯಕ್ಟರು ಹೌದು, ಆ್ಯಂಕರು ಹೌದು, ಎವರ್ಗ್ರೀನ್ ಸ್ಟಾರ್. ಇವರು ಯಾರಿರ್ಬೋದು? ಅಲ್ಲ. ಸುದೀಪ ಅಲ್ಲ. ರಮೇಶ್ ಅರವಿಂದ್. ಉತ್ತರ ಕರೆಕ್ಟ್ ಆಗಿದೆ. ಓಕೆ, ಈಗ ನಮ್ಮ ಶಾಂತಿ ನಿವಾಸ ಕುಟುಂಬಕ್ಕೆ ರಮೇಶ್ ಅರವಿಂದ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮೇಶ್ ಅರವಿಂದ್ ನಟನೆಯ ನಮ್ಮೂರ ಮಂದಾರ ಹೂವೆ ಸಿನಿಮಾದ ನಿರ್ದೇಶಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ಸುನೀಲ್ ಕುಮಾರ್ ದೇಸಾಯಿ, 2ನೇ ಆಯ್ಕೆ ನಾಗತಿಹಳ್ಳಿ ಚಂದ್ರಶೇಖರ್. ನಾಗತಿಹಳ್ಳಿ ಚಂದ್ರಶೇಖರ್. ಓಕೆ, ನಾಗತಿಹಳ್ಳಿ ಚಂದ್ರಶೇಖರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಸುನೀಲ್ ಕುಮಾರ್ ದೇಸಾಯಿ. ಓಕೆ, ಯೋಚನೆ ಮಾಡಿ ಉತ್ತರವನ್ನ ಕೊಡಿ ಆಯ್ತಾ? ಮುಂದಕ್ಕೆ ಹೋಗ್ಬೇಡ ಅಲ್ಲ? ರಮೇಶ್ ಅರವಿಂದ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಮೃತ ವರ್ಷಿಣಿ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಹೇಮಂತ್, 2ನೇ ಆಯ್ಕೆ ಅಭಿಷೇಕ್. ಸಮಯ ಆಗ್ತಾ ಇದೆ, ಹೇಳ್ಬೇಕು. ಹೇಮಂತ್. ಹೇಮಂತ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಅಭಿಷೇಕ್. ಓಕೆ, 2ಕ್ಕೂ ಕೂಡ ಸರಿಯಾದ ಉತ್ತರ ಕೊಡಕ್ ಆಗ್ಲಿಲ್ಲ, ಬಟ್ ಪರವಾಗಿಲ್ಲ, ಲಾಸ್ಟ್ನೇದಕ್ಕಾದ್ರೂ ಪ್ರಯತ್ನ ಪಡಿ ಆಯ್ತಾ? ರಮೇಶ್ ಅರವಿಂದ್ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ರಮೇಶ್ ಅರವಿಂದ್ ನಟನೆಯ ರಂಗಪ್ಪ ಹೋಗ್ಬಿಟ್ನ ಸಿನಿಮಾದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ ML ಪ್ರಸನ್ನ, ಎರಡನೇ ಆಯ್ಕೆ ರಮೇಶ್ ಅರವಿಂದ್. ರಮೇಶ್ ಅರವಿಂದ್. ಓಕೆ, ರಮೇಶ್ ಅರವಿಂದ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಪರವಾಗಿಲ್ಲ, ಮೂರು ಕೂಡ ಸರಿಯಾಗಿ ಉತ್ತರ ಕೊಡೋಕ್ಕಾಗಿಲ್ಲ. ಇನ್ನು 2 ರೌಂಡ್ ಇದೆ, ನೀಟಾಗಿ ಯೋಚನೆ ಮಾಡಿ ಆಟ ಆಡಿ, ಆಯ್ತಾ? ಓಕೆ, ಈ ಸುತ್ತಿನಲ್ಲಿ ಯಾವುದೇ ಅಂಕವನ್ನ ಗಳಿಸಿಲ್ಲ ನಮ್ಮ ಶಾಂತಿ ನಿವಾಸ ಕುಟುಂಬ. ಈಗ ನಿಮ್ಮ ಸರ್ದಿ ಮೇಡಮ್, ರೆಡಿ ಇದ್ದೀರಲ್ಲ ನಕ್ಷತ್ರ ಕುಟುಂಬ? ಈ ಸುತ್ತಿನ ಹೆಸರು ನಕ್ಷತ್ರ, ನಿಮ್ಮ ತಂಡದ ಹೆಸರು ನಕ್ಷತ್ರ, ಹಾಗಾಗಿ 3 ಸರಿಯಾದ ಉತ್ತರ ಕೊಡಬೇಕು. ಓಕೆನಾ? ಓಕೆ, ನಿಮ್ಮ ಕುಟುಂಬದಿಂದ ಯಾರಾದರೂ ಒಬ್ರು ಬಂದು ಚೀಟಿನ ಎತ್ಕೊಡಿ. ಕೊಡಿ. ಓಕೆ, ಮೋಹಕ ತಾರೆ ರಮ್ಯಾ. ಎಸ್, ರಮ್ಯಾ ಅವ್ರಿಗೆ ಸಿಕ್ಕಿದ್ದಾರೆ. ಕರೆಕ್ಟಾಗಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ಬೇಕಾಯ್ತಾ? ಓಕೆ, ನಮ್ಮ ನಕ್ಷತ್ರ ಕುಟುಂಬಕ್ಕೆ ನಕ್ಷತ್ರ ಸುತ್ತಿನಲ್ಲಿ ರಮ್ಯಾ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಭಿ ಸಿನಿಮಾದಲ್ಲಿ ರಮ್ಯಾ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಭಾನು, ಎರಡನೇ ಆಯ್ಕೆ ನಂದಿನಿ. ಭಾನು. ಓಕೆ, ಭಾನು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಸರಿಯಾಗಿದೆ. ಇಲ್ಲಿ ರಮ್ಯಾ ಅವರ ಅಭಿಮಾನಿಗಳು ಎಷ್ಟು ಜನ ಇದ್ದೀರಾ? ಎಲ್ಲರೂ ಆಲ್ಮೋಸ್ಟ್ ರಮ್ಯಾ ಅವರ ಅಭಿಮಾನಿಗಳಿದ್ದಾರೆ. ಓಕೆ, ಈಗ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ಗಳಿಸಿದ್ದಾರೆ ನಮ್ಮ ನಕ್ಷತ್ರ ಕುಟುಂಬಕ್ಕೆ. ರಮ್ಯಾ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮ್ಯಾ ಅಭಿನಯದ ಎರಡನೇ ಸಿನಿಮಾ ಯಾವುದು? ಮೊದಲನೇ ಆಯ್ಕೆ ಅಭಿಮನ್ಯು, ಎರಡನೇ ಆಯ್ಕೆ ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ. ಕರೀತಾ ಇದ್ದೀರಾ ಮೇಡಮ್? ಬರಲ್ಲ. ಓಕೆ, ಎಕ್ಸ್ಕ್ಯೂಸ್ ಮೀ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಸರ್ ಹೇಳಿದ್ರು. ಸರ್ ನೋಡಿದಿರಾ ಮೂವಿನ? ಇಲ್ವಾ? ಗೆಸ್ ಮಾಡಿದ್ರಾ? ಅಭಿಮನ್ಯು ಅಂತ ಅವ್ರು ಯಾವ ಸಿನಿಮಾ ಮಾಡೇ ಇಲ್ಲ ಅಲ್ವಾ? ಓಕೆ, ಈಗ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನು ಗಳಿಸಿದ್ದಾರೆ. ಮೊದಲೇ ಸುತ್ತಿನ ಹೆಸರು ನಕ್ಷತ್ರ, ಅವರ ಕುಟುಂಬದ ಹೆಸರು ನಕ್ಷತ್ರ, ಹಾಗಾಗಿ ಈ ರೌಂಡಲ್ಲಿ ಎಲ್ಲ ಸರಿಯಾಗಿ ಹೇಳಲೇಬೇಕು ಅಂತ ಅವರು ಡಿಸೈಡ್ ಮಾಡ್ಕೊಂಡಿರೋ ಹಾಗೆ ಕಾಣ್ತಾ ಇದೆ. 3ನೇದಕ್ಕೆ ಹೇಳಿಬಿಟ್ರೆ ಔಟ್ ಆಫ್ ಔಟ್. ಓಕೆ, ಈಗ ನಮ್ಮ ರಮ್ಯಾ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮ್ಯಾ ನಟನೆಯ ಸೇವಂತಿ ಸೇವಂತಿ ಸಿನಿಮಾದ ನಿರ್ದೇಶಕರು ಯಾರು? ನಿಮ್ಮ ಮೊದಲ ಆಯ್ಕೆ ಬಿ ಭರತ್, ಎರಡನೇ ಆಯ್ಕೆ ಎಸ್ ನಾರಾಯಣ್. ಎಸ್ ನಾರಾಯಣ್. ಓಕೆ, ಎಸ್ ನಾರಾಯಣ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಇದು ಕೂಡ ಸರ್ರೇ ಹೇಳ್ಕೊಟ್ಟಿದ್ದು. ಸರ್ ಗೊತ್ತಿತ್ತಾ? ಗೆಸ್ಸಾ? ಗೊತ್ತಿತ್ತಾ? ಓಕೆ, ಸೊ ನಕ್ಷತ್ರ ಸುತ್ತಿನಲ್ಲಿ ನಾನು ಹೇಳಿದ ಹಾಗೆ ಈಗ ಔಟ್ ಆಫ್ ಔಟ್ ಪಡ್ಕೊಂಡಿದ್ದೀರಾ. ವೆರಿ ವೆಲ್ ಪ್ಲೇಡ್. ಓಕೆ, ಮುಂದಕ್ಕೆ ಹೋಗ್ಬೇಡ ಅಲ್ಲ. ಗಂಧದ ಗುಡಿ ಕುಟುಂಬದಿಂದ ಯಾರಾದರೂ ಒಬ್ರು ಬಂದು ಚೀಟಿನ ಆಯ್ತು. ಓಕೆ, ನೀವು ಆಯ್ಕೆ ಮಾಡ್ಕೊಂಡಿರೋದು ನಟ ನಿರ್ದೇಶಕ ಪೇಕೆಟಿ ಶಿವರಾಮ್ ಅವರನ್ನ. ಓಕೆ, ನಮ್ಮ ಗಂಧದ ಗುಡಿ ತಂಡಕ್ಕೆ ಪೇಕೆಟಿ ಶಿವರಾಮ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪೇಕೆಟಿ ಶಿವರಾಮ್ ನಿರ್ದೇಶನದ ಮೊದಲ ಕನ್ನಡ ಸಿನಿಮಾ ಯಾವುದು? ಮೊದಲ ಆಯ್ಕೆ ಚಕ್ರತೀರ್ಥ, ಎರಡನೇ ಆಯ್ಕೆ ದಾರಿ ತಪ್ಪಿದ ಮಗ. ಚಕ್ರತೀರ್ಥ. ಚಕ್ರತೀರ್ಥ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಓಕೆ, ಚಕ್ರತೀರ್ಥ ಸರಿಯಾದ ಉತ್ತರ. 20 ಅಂಕವನ್ನ ಗಳಿಸಿದೆ ನಮ್ಮ ಗಂಧದ ಗುಡಿ ಕುಟುಂಬ. ಈಗ ಮುಂದಕ್ಕೆ ಹೋಗ್ಬೋಣ. ಪೇಕೆಟಿ ಶಿವರಾಮ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕನ್ನಡದ ಯಾವ ನಟಿಯನ್ನು ಇವರು ಮದುವೆಯಾದರು? ಮೊದಲ ಆಯ್ಕೆ ಪಂಡರಿಬಾಯಿ, ಎರಡನೇ ಆಯ್ಕೆ ಜಯಂತಿ. ಪಂಡರಿಬಾಯಿ. ಓಕೆ, ಪಂಡರಿಬಾಯಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ.
ಉತ್ತರ ತಪ್ಪಾಗಿದೆ. ಅಯ್ಯೋ, ಜಯಂತಿ ಸರಿಯಾದ ಉತ್ತರ. ಓಕೆ, ಈಗ ಮುಂದಕ್ಕೆ ಹೋಗ್ಬಿಡೋಣ. ಪೇಕೆಟಿ ಶಿವರಾಮ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಇವರ ನಿರ್ದೇಶನದ ಮಾತು ತಪ್ಪದ ಮಗ ಸಿನಿಮಾದ ನಾಯಕರು ಯಾರು? ಮೊದಲ ಆಯ್ಕೆ ಅನಂತನಾಗ್, ರಜನಿಕಾಂತ್. ಎರಡನೇ ಆಯ್ಕೆ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್. ಅನಂತನಾಗ್, ರಜನಿಕಾಂತ್. ಓಕೆ, ಅನಂತನಾಗ್, ರಜನಿಕಾಂತ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ನಿಜ. ನೀವು ಗಂಧದ ಗುಡಿ ಕುಟುಂಬ ಅಂತ ಹೆಸರಿಟ್ಕೊಂಡ್ಮೇಲೆ ಈ ಪರ್ಟಿಕ್ಯುಲರ್ ಪ್ರಶ್ನೆಗಂತೂ ಸರಿಯಾದ ಉತ್ತರ ಕೊಡಲೇಬೇಕಾಗಿತ್ತು. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕವನ್ನು ಗಳಿಸಿದ್ದೀರಾ. ಓಕೆ, ಈಗ ಮುಂದಕ್ಕೆ ಹೋಗ್ಬೇಡ ಅಲ್ಲ. ಓಕೆ, ಶಾಂತಮ್ಮ ಕುಟುಂಬದಿಂದ ಯಾರಾದರೂ ಒಬ್ರು ಬಂದು ಚೀಟಿನ ಎತ್ಕೊಳ್ಳಿ. ಕೊಡಿ. ನಿಮ್ಮ ಡ್ರೆಸ್ ತುಂಬ ಚೆನ್ನಾಗಿದೆ. ಓಕೆ ಓಕೆ, ಇವ್ರ ಗತ್ತು ಇಡೀ ಇಂಡಿಯಾಗೆ ಗೊತ್ತು. ಗೊತ್ತು, ಅದು ಹೇಳ್ಬೇಕು. ಯಾರು ಇರ್ಬೋದು? ಇವ್ರ ಗತ್ತು ಯಶ್. ಇವ್ರು ಯಾರು ಹೇಳಿದ್ರು? ಅಂಬರೀಷ್. ಹೌದು, ಅಂಬರೀಷ್ ಅವರು. ಓಕೆ, ಈಗ ನಮ್ಮ ಶಾಂತಮ್ಮ ಕುಟುಂಬಕ್ಕೆ ಅಂಬರೀಷ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಂಬರೀಷ್ ಜನ್ಮದಿನ ಯಾವುದು? ನಿಮ್ಮ ಮೊದಲ ಆಯ್ಕೆ 1952 ಮೇ 29. ಎರಡನೇ ಆಯ್ಕೆ 1956 ಮೇ 29. ಸಾರಿ, ನಿಮ್ಮ ಎರಡನೇ ಆಯ್ಕೆ 1956 ಮೇ 29. ಆಪ್ಷನ್ 2 ಮೇಡಮ್. 1956. ಓಕೆ, ಎರಡನೇ ಆಯ್ಕೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. 1956 ಮೇ 29 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಓಕೆ, ಪರವಾಗಿಲ್ಲ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಆದರೆ ಸರಿಯಾದ ಉತ್ತರ 1952 ಮೇ 29. ಓಕೆ, ಈಗ ಶಾಂತಮ್ಮ ಕುಟುಂಬಕ್ಕೆ ಅಂಬರೀಷ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬುಲ್ಬುಲ್ ಸಿನಿಮಾದಲ್ಲಿ ಅಂಬರೀಷ್ ನಿರ್ವಹಿಸಿದ್ದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ವಿಜಯ್, ಎರಡನೇ ಆಯ್ಕೆ ಅಮರನಾಥ್. ವಿಜಯ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಅಮರನಾಥ್ ಅನ್ನೋದು ಅವರ ಮೊದಲ ಹೆಸರು ಕೂಡ ಅಂಬರೀಷ್ ಅವರದು. ಓಕೆ, ಈಗ ಅಂಬರೀಷ್ ಅಂತ ಬಂದಾಗ ಅವ್ರ ಡೈಲಾಗ್ ಯಾರಾದ್ರೂ ಹೇಳ್ಬೋದಾ? ಇವ್ರು ನೆನ್ನೆ ರಿಹರ್ಸಲ್ ಮಾಡಿದ್ದಾರೆ ನಮ್ಮ ಮನೆಯವರು. ಹೇಳಿ ಮೇಡಮ್, ಡೈಲಾಗ್ ಎಷ್ಟು ಈಸಿ. ನಾನು ಹಿಂಟ್ ಕೊಡ್ತೀನಿ. ಅಲ್ಲೇ ಬುಲ್ಬುಲ್ ಅಂತ ಬಂತು, ಯಾರಾದ್ರೂ ಹೇಳ್ಬೋದು? ಅಷ್ಟೇ. ಓಕೆ, ನಮ್ಮ ಶಾಂತಮ್ಮ ಕುಟುಂಬಕ್ಕೆ ಅಂಬರೀಷ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಂಬರೀಷ್ ನಟನೆಯ ಒಲವಿನ ಕಾಣಿಕೆ ಚಿತ್ರವನ್ನು ನಿರ್ದೇಶನ ಮಾಡಿದವರು ಯಾರು? ನಿಮ್ಮ ಮೊದಲ ಆಯ್ಕೆ ಭೂದಾಳ್ ಕೃಷ್ಣಮೂರ್ತಿ, ಎರಡನೇ ಆಯ್ಕೆ ಭಾರ್ಗವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಅಯ್ಯೋ, ತಪ್ಪಾಗಿದೆ. ಪರವಾಗಿಲ್ಲ, ಪ್ರಯತ್ನ ಪಟ್ರಿ, ಬಟ್ ಯಾವುದು ಕೂಡ ಸರಿಯಾಗಿ ಆಗಲಿಲ್ಲ. ಈ ಸುತ್ತಿನಲ್ಲಿ ನೀವು ಯಾವುದೇ ಅಂಕನ ಗಳಿಸಿಲ್ಲ. ಇನ್ನು 2 ಸುತ್ತಿದೆ, ಚೆನ್ನಾಗಿ ಆಟಾಡಿ ಆಯ್ತಾ? ಓಕೆ, ಈಗ ಇಲ್ಲಿಗೆ ನಕ್ಷತ್ರ ಸುತ್ತು ಮುಕ್ತಾಯವಾಗಿದೆ. ನೆಕ್ಸ್ಟ್ ಸುತ್ತಿಗೆ ಹೋಗ್ಬಿಡೋಣ ಅಲ್ಲ. ಮುಂದಿನ ಸುತ್ತು ಚಿತ್ರ ಜಗತ್ತು. ಚಿತ್ರ ಜಗತ್ತು ಸುತ್ತಿನಲ್ಲಿ ಒಂದು ಫೋಟೋ ಅಥವಾ ಚಿತ್ರ ಸ್ಕ್ರೀನ್ ಮೇಲೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತೀವಿ. ಇದರಲ್ಲೂ ಕೂಡ 2 ಆಯ್ಕೆ ಇರುತ್ತೆ, ಹಾಗಾಗಿ ಈಸಿ ಆಗಿರುತ್ತೆ. ಯೋಚನೆ ಮಾಡಿ ಹೇಳಿ, ಆಯ್ತಾ? ಓಕೆ, 3ನೇ ಸುತ್ತನ್ನು ಕೂಡ ನಮ್ಮ ಶಾಂತಿ ನಿವಾಸ ಕುಟುಂಬದಿಂದ ಪ್ರಾರಂಭ ಮಾಡಿಬಿಡೋಣ. ಶಾಂತಿ ನಿವಾಸ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಅಸಂಭವ, ಎರಡನೇ ಆಯ್ಕೆ ನಾನು ನನ್ನ ಹೆಂಡತಿ. ಅಸಂಭವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್.
ಚಿತ್ರ ನೋಡಿದೀರಾ ಅಥವಾ ಗೆಸ್ಸಾ? ಇಲ್ಲ, ಗೆಸ್ ಮಾಡಿದ್ದಾ? ನಿಮ್ಮ ಫೇವ್ರೇಟ್ ನಟ ಯಾರು? ರಾಜ್ಕುಮಾರ್ ಅವರು. ಓಹೋ, ರಾಜ್ಕುಮಾರ್ ಅವರಾ? ಎಲ್ಲ ಸಿನಿಮಾಗಳನ್ನ ನೋಡಿದೀರಾ? ಹೌದು, ಆಲ್ಮೋಸ್ಟ್ ಎಲ್ಲ ಮೂವೀಸ್. ಓಕೆ, ನಿಮಗೆ? ನಮ್ಮ ಫ್ಯಾಮಿಲಿ ಎಲ್ಲ ರಾಜ್ಕುಮಾರ್. ಓಕೆ, ಎಲ್ಲರೂ ಕೂಡ ರಾಜ್ಕುಮಾರ್ ಅವರ ಅಭಿಮಾನಿಗಳು. ಓಕೆ, ಸೂಪರ್. ಮುಂದಕ್ಕೆ ಹೋಗ್ಬಿಡೋಣ ಅಲ್ಲ? ಓಕೆ, ನಮ್ಮ ಶಾಂತಿನಿವಾಸ ಕುಟುಂಬಕ್ಕೆ 2ನೇ ಪ್ರಶ್ನೆಗೆ ಸಂಬಂಧಿಸಿದ 2ನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ, ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಎಲ್ಲಾ ಹೆಂಗಸರಿಂದ, 2ನೇ ಆಯ್ಕೆ ಅಗ್ನಿ ಪರೀಕ್ಷೆ. ಅಗ್ನಿ ಪರೀಕ್ಷೆ. ಅಗ್ನಿ ಪರೀಕ್ಷೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತಪ್ಪಾಗಿದೆ. ಅದು ಹೆಂಗಿತ್ತು ಅಂದ್ರೆ ಎಲ್ಲ ಹೆಂಗಸರಿಂದನೇ ಅಗ್ನಿ ಪರೀಕ್ಷೆ ಅನ್ನೋ ತರ ಇತ್ತು, ಹಾಗಾಗಿ ತಪ್ಪಾಗಿದೆ. ಸರಿಯಾದ ಉತ್ತರ ಎಲ್ಲ ಹೆಂಗಸರಿಂದ. ಓಕೆ, ಮುಂದಕ್ಕೆ ಹೋಗ್ಬಿಡೋಣ ಅಲ್ಲ? ಶಾಂತಿನಿವಾಸ ಕುಟುಂಬಕ್ಕೆ 3ನೇ ಪ್ರಶ್ನೆಗೆ ಸಂಬಂಧಿಸಿದ 3ನೇ ಫೋಟೋ ಸ್ಕ್ರೀನ್ ಮೇಲೆ ಬಂದಿದೆ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ, ಇದು ಯಾವ ಸಿನಿಮಾದ ಚಿತ್ರ? ಮೊದಲ ಆಯ್ಕೆ ಕಿರಾತಕ, 2ನೇ ಆಯ್ಕೆ ಟೈಗರ್. ಟೈಗರ್. ಟೈಗರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತಪ್ಪಾಗಿದೆ. ಬಹುಶಃ ಕಿರಾತಕ ಅಂದ್ರೆ ಯಶ್ ಅವ್ರದ್ದು ಅನ್ಕೊಂಡ್ರಿ ಅಲ್ಲ? ಮೋಸ್ಟ್ಲಿ ಹಳೇ ಸಿನಿಮಾ ಕಿರಾತಕ ಅಂತ ಹೆಸರಿದೆ. ಸೊ ಹಾಗಾಗಿ ಸರಿಯಾದ ಉತ್ತರವನ್ನ ಕೊಡೋದಕ್ಕಾಗಿಲ್ಲ. 3ರಲ್ಲಿ 2ಕ್ಕೆ ಸರಿಯಾದ 1ಕ್ಕಲ್ಲ, ಸಾರಿ. ಹೌದು. ಓಕೆ, ಉತ್ತರ ತಪ್ಪಾಗಿದೆ. 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕವನ್ನು ಗಳಿಸಿದ್ರ. ಓಕೆ ಓಕೆ, ಇಲ್ಲಿ ನಮ್ಮ 3 ಜನ ಅಕ್ಕ ತಂಗಿರು ರೆಡಿ ಇದ್ದೀರಾ ಆಟ ಆಡೋದಕ್ಕೆ? ಓ, 3 ಜನ ಅಕ್ಕ ತಂಗಿರು ಸಿಸ್ಟರ್ಸ್ ರೆಡಿ ಇದ್ದೀರಾ? ನಿಮ್ಮ ಹೊಂದಾಣಿಕೆ ನೋಡಿದ್ರೆ ಖುಷಿ ಆಗುತ್ತೆ. 3 ಜನ ಬೆಂಗಳೂರಲ್ಲೇ ಇರೋದಾ? ಬೆಂಗಳೂರಲ್ಲೇ ಬೇರೆ ಬೇರೆ ಏರಿಯಾನಲ್ಲಿ. ಬೇರೆ ಬೇರೆ ಆಗಾಗ ಸಿಗ್ತಾ ಇರ್ತೀರಾ? ಸಿನಿ ಕ್ವಿಜ್ಗೆ ಹೋಗ್ಬೇಕು ಅಂತ ಮಾತಾಡ್ಕೊಂಡಿದ್ರಾ? ಮೇಡಮ್ ಇನಿಷಿಯೇಟಿವ್. ಹೌದಾ? ಬಹಳ ಖುಷಿ ಆಯ್ತು ಅಕ್ಕ ತಂಗಿರ್ 3 ಜನ ಬಂದಿರೋದು. ಈಗ ಚಿತ್ರ ಜಗತ್ತು ಸ್ಟಾರ್ಟ್ ಮಾಡೋಣ ಅಲ್ಲ? ನಮ್ಮ ನಕ್ಷತ್ರ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ 1ನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ, ಇದು ಯಾವ ಸಿನಿಮಾದ ಚಿತ್ರ? ಮೊದಲ ಆಯ್ಕೆ ಅದೇ ರಾಗ ಅದೇ ಹಾಡು, 2ನೇ ಆಯ್ಕೆ ಸಂಯುಕ್ತ. ಸಂಯುಕ್ತ. ಓಕೆ, ಸಂಯುಕ್ತ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕವನ್ನು ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ನಿಮ್ಮ 2ನೇ ಪ್ರಶ್ನೆಗೆ ಸಂಬಂಧಿಸಿದ 2ನೇ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ, ಮನ್ಮಥ ರಾಜ ಈ ಸಿನಿಮಾದ ನಿರ್ದೇಶಕ ಯಾರು? ಮೊದಲ ಆಯ್ಕೆ ಸಾಯಿ ಪ್ರಕಾಶ್, 2ನೇ ಆಯ್ಕೆ ಕಾಶಿನಾಥ್. ಕಾಶಿನಾಥ್. ಓಕೆ, ಕಾಶಿನಾಥ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತಪ್ಪಾಗಿದೆ. ಓಕೆ, ಇನ್ನ ಕೊನೆ ಪ್ರಶ್ನೆಗೆ ಹೋಗ್ಬಿಡೋಣ. ಸರಿಯಾದ ಉತ್ತರ ಸಾಯಿ ಪ್ರಕಾಶ್. ನಿಮ್ಮ 3ನೇ ಪ್ರಶ್ನೆಗೆ ಸಂಬಂಧಿಸಿದ 3ನೇ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಿಮ್ಮ 3ನೇ ಪ್ರಶ್ನೆ ಈ ರೀತಿಯಾಗಿದೆ, ಇದು ಯಾವ ಸಿನಿಮಾದ ಛಾಯಾಚಿತ್ರ? ನಿಮ್ಮ ಮೊದಲ ಆಯ್ಕೆ ಗರುಡ ಧ್ವಜ, 2ನೇ ಆಯ್ಕೆ ರಣಭೇರಿ. ಗರುಡ ಧ್ವಜ. ಗರುಡ ಧ್ವಜ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಸರಿಯಾಗಿದೆ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ದೀರಾ. ಚೆನ್ನಾಗಿ ಆಟ ಆಡಿದ್ರಿ.
ಓಕೆ, ನಮ್ಮ ಗಂಧದ ಗುಡಿ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ಲ? ಓಕೆ, ಗಂಧದ ಗುಡಿ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಮೊದಲನೇ ಪ್ರಶ್ನೆ, ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಹಠಮಾರಿ ಹೆಣ್ಣು ಕಿಲಾಡಿ ಗಂಡು, ಎರಡನೇ ಆಯ್ಕೆ ಹಳ್ಳಿ ರಂಬೆ ಬೆಳ್ಳಿ ಗೊಂಬೆ. ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ. ನೀವೇ ಅನ್ಸುತ್ತದು. ಹಳ್ಳಿ ರಂಬೆ ಬೆಳ್ಳಿ ಗೊಂಬೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಕರೆಕ್ಟ್ ಆಗಿದೆ. ನೋಡಿದಿರಾ ಆ ಸಿನಿಮಾನ? ನೋಡಿದೆ. ಓಕೆ, ಮಾಲಾಶ್ರೀ ಅವರಂದ್ರೆ ಯಾರಿಗಿಷ್ಟ? ಎಲ್ರಿಗೂ ಇಷ್ಟ ಆಗ್ತಾರಲ್ಲ ಅವರು. ಓಕೆ, ಯಾಕಂದ್ರೆ ಅವರು ಒಂದು ಮಾಸ್ ಕ್ಯಾರೆಕ್ಟರ್ ಇರ್ಬೋದು, ಒಬ್ಬ ಆ ಥರನೂ ಮಾಡ್ತಾರೆ. ಮತ್ತೆ ಈ ಕೌಟುಂಬಿಕ ಸಿನಿಮಾಗಳಿಗೆ ಅದಕ್ಕೂ ಕೂಡ ಸೂಟ್ ಆಗ್ತಾರೆ. ಹೌದೌದು, ಒಬ್ಬ ವರ್ಸಟೈಲ್ ಆಕ್ಟರ್ ಅಂತ ಹೇಳ್ಬೋದು ಅವರನ್ನು. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಎರಡನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಎರಡನೇ ಪ್ರಶ್ನೆ, ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಚಿತ್ರಲೇಖ, ಎರಡನೇ ಆಯ್ಕೆ ಪೊಲೀಸ್ ಬೇಟೆ. ಚಿತ್ರಲೇಖ. ಓಕೆ, ಚಿತ್ರಲೇಖ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಕರೆಕ್ಟ್ ಆಗಿದೆ. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನು ಗಳಿಸಿದ್ದಾರೆ. ಮುಂದಕ್ಕೆ ಹೋಗ್ಬಿಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಮೂರನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಕೂಡ ಅವರೇ ಇದ್ದಾರೆ. ನಿಮ್ಮ ಮೂರನೇ ಪ್ರಶ್ನೆ, ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಮಾಲಾಶ್ರೀ ಮಾಮಾಶ್ರೀ, ಎರಡನೇ ಆಯ್ಕೆ ಗೃಹಲಕ್ಷ್ಮಿ. ಮಾಲಾಶ್ರೀ ಮಾಮಾಶ್ರೀ. ಮಾಲಾಶ್ರೀ ಮಾಮಾಶ್ರೀ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಲಾಸ್ಟ್ನೇದು ಗೆಸ್ ಮಾಡಿದ್ರಾ? ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಓಕೆ, ಆ ಕಾಸ್ಟ್ಯೂಮ್ ಎಲ್ಲ ನೋಡಿ ಗೃಹಲಕ್ಷ್ಮಿ ಇರಲ್ಲ, ಮಾಲಾಶ್ರೀ ಮಾಮಾಶ್ರೀ ಇರ್ಬೋದು ಅಂತ ಗೆಸ್ ಮಾಡಿದೀರಾ. ಬಟ್ ಎನಿವೇಸ್, ಎರಡು ಮಾಲಾಶ್ರೀ ಅವರ ಕುರಿತಾದ ಪ್ರಶ್ನೆ ನಿಮಗೆ ಬಂದಿತ್ತು. ಸೊ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದೀರಾ. ಓಕೆ, ಈಗ ಮುಂದಕ್ಕೆ ಹೋಗ್ಬಿಡೋಣ. ಶಾಂತಮ್ಮ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ಲ? ಓಕೆ, ಫುಲ್ ಯೋಚನೆ ಮಾಡಿ ಉತ್ತರ ಕೊಡಿ. ಓಕೆ, ನಮ್ಮ ಶಾಂತಮ್ಮ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಕಿತ್ತೂರಿನ ಹುಲಿ, ಎರಡನೇ ಆಯ್ಕೆ ಎದುರು ಮನೆ ಗಂಡ ಪಕ್ಕದ ಮನೆ ಹೆಂಡತಿ. ಎದುರು ಮನೆ ಗಂಡ ಪಕ್ಕದ ಮನೆ ಹೆಂಡತಿ. ಓಕೆ, ಎದುರು ಮನೆ ಗಂಡ ಪಕ್ಕದ ಮನೆ ಹೆಂಡತಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಉತ್ತರ ಸರಿಯಾಗಿದೆ. 20 ಅಂಕವನ್ನ ಗಳಿಸಿದ್ದೀರಾ. ಈಗ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಎರಡನೇ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ, ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಸ್ನೇಹದ ಕಡಲಲ್ಲಿ, ಎರಡನೇ ಆಯ್ಕೆ ಹಳ್ಳಿ ಕೃಷ್ಣ ಡೆಲ್ಲಿ ರಾಧಾ. ಸ್ನೇಹದ ಕಡಲಲ್ಲಿ ಮೊದಲನೇದು. ಓಕೆ, ಸ್ನೇಹದ ಕಡಲಲ್ಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಸರಿಯಾಗಿದೆ. ನೋಡಿದೀರಾ ಸಿನಿಮಾನ? ನೋಡಿದ್ವಿ. ಮೂವಿ ನೋಡಿದೀವಿ ಮೇಡಮ್. ಅದ್ರ ಕನ್ಫ್ಯೂಷನ್ ಆಗುತ್ತೆ ತುಂಬಾ. ಓಕೆ, ಈಗ ಎರಡೂ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರ. ಮುಂದಕ್ಕೆ ಹೋಗ್ಬೇಡ. ಮೂರನೇ ಪ್ರಶ್ನೆಗೆ ಕುರಿತಾದ ಮೂರನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ, ಇದು ಯಾವ ಸಿನಿಮಾದ ದೃಶ್ಯ?
ಕಾವೇರಿ ತೀರದಲ್ಲಿ. ಎರಡನೇ ಆಯ್ಕೆ ರಶ್ಮಿ. ರಶ್ಮಿ. ಓಕೆ, ರಶ್ಮಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಪರವಾಗಿಲ್ಲ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕವನ್ನು ಗಳಿಸಿದ್ದೀರಾ. ಓಕೆ, ಈಗ 3 ಸುತ್ತುಗಳು ಕಂಪ್ಲೀಟ್ ಆಗಿದೆ. ಲಾಸ್ಟ್ ರೌಂಡಿಗೆ ಹೋಗ್ಬಿಡೋಣ ಅಲ್ಲ? ಫುಲ್ ಆಕ್ಟ್ ಮಾಡೋಕ್ಕೆಲ್ಲ ರೆಡಿ ಇದ್ದೀರಲ್ಲ ಎಲ್ಲ? ನಾನು ನೋಡೋದಕ್ಕೂ ರೆಡಿ ಇದ್ದೀನಿ. ಓಕೆ, ನನ್ನ ಫೇವ್ರೆಟ್ ಸುತ್ತಿಗೆ ಹೋಗ್ಬಿಡೋಣ. 4ನೇ ಸುತ್ತು ನಟ ಭಯಂಕರ. ಓಕೆ, ನಿಮಗೆಲ್ಲ ಗೊತ್ತೇ ಇದೆ, ನೋಡೇ ಇದ್ದೀರಾ. ನಟ ಭಯಂಕರ ಸುತ್ತಿನಲ್ಲಿ ಕುಟುಂಬದ ಸದಸ್ಯರ ಪೈಕಿ ಯಾರಾದರೂ ಒಬ್ಬರು ಬಂದು ಇಲ್ಲಿ ಆ್ಯಕ್ಟ್ ಮಾಡಿ ತೋರಿಸ್ಬೇಕು. ಉಳಿದ 3 ಜನ ಅದನ್ನು ಗೆಸ್ ಮಾಡಬೇಕು. ಗೆಸ್ ಮಾಡೋದಕ್ಕೆ 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಪ್ರತಿ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ 20 ಅಂಕ ಇರುತ್ತೆ. ನೀವೇನಾದರೂ ಸುಳಿವು ತೊಗೊಂಡ್ರೆ -5 ಆಗುತ್ತೆ. ಓಕೆ, ಈಗ ನಟ ಭಯಂಕರ ಸುತ್ತನ್ನು ಕೂಡ ನಮ್ಮ ಶಾಂತಿನಿವಾಸ ಕುಟುಂಬದಿಂದನೇ ಆರಂಭ ಮಾಡೋಣ. ಯಾರು ಬರ್ತಾ ಇದ್ದೀರಾ? ಪ್ರಿಯಾಂಕಾ. ಓಕೆ, ಬನ್ನಿ. ಓಕೆ ಅಲ್ಲ? ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ವರ್ಡ್ಸ್? 3 ವರ್ಡ್ಸಾ? ಹಾಂ ಹಾಂ. ಹಳೆ ಮೂವಿನಾ? ಹೀರೋ ಗೊತ್ತಿಲ್ವಾ? ಸರಿ, ಹೇಳು ಹೇಳು ಹೇಳು. ಮೊದಲು ಹಾಂ, ಸ್ವರನಾ? ಮಾತು? ಕಂಠ. ವಾಯ್ಸ್. ಮಾತು ವಾಯ್ಸಾ? ವಾಯ್ಸ್ನ ಕನ್ನಡದಲ್ಲಿ ಹೇಳ್ಬೇಕಾ? ಧ್ವನಿ. ಧ್ವನಿ. ಧ್ವನಿಯಲ್ಲಿ ಧ್ವನಿ. ಧ್ವನಿ ಕರೆಕ್ಟಾ? ಹಾಂ. ಪರ್ ಧ್ವನಿ ಬಾ. ಮೊದಲನೇ ವರ್ಡ್ ಎಕ್ಸ್ಪ್ಲೇನ್ ಮಾಡ್ತಿದ್ಯಾ? ರಾ. ಪರ್. ಓಕೆ, ನಿಮ್ಮ ಸಮಯ ಮುಕ್ತಾಯವಾಗಿದೆ. ನಿಮ್ಮ ಸುಳಿವು ಈ ರೀತಿಯಾಗಿದೆ. ದೇವರಾಜ್ ಅಭಿನಯದ ಚಿತ್ರ. ಧ್ವನಿ. ನಿಮ್ಮ 2ನೇ ಸುಳಿವು ರಾಜೇಶ್ ರಾಮನಾಥ್ ಈ ಚಿತ್ರದ ಸಂಗೀತ ನಿರ್ದೇಶಕರು. ಹತ್ತಿರದಲ್ಲೇ ಇದ್ರಿ, ಹೇಳಕ್ಕಾಗ್ಲಿಲ್ವಾ? ಓಕೆ, ಈಗ ಸರಿಯಾದ ಉತ್ತರ ನೋಡೋಣ. ಪ್ರತಿಧ್ವನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. 1 ವರ್ಡ್ 2 ಅಕ್ಷರ. ಹೀರೋ. ಎಸ್, ಕರೆಕ್ಟ್ ಆಗಿದೆ. ಹೀರೋನ. ಓಕೆ, ಸರಿಯಾದ ಉತ್ತರ ಹೀರೋ. 20 ಅಂಕವನ್ನ ಗಳಿಸಿದ್ದೀರಾ. ಮುಂದಕ್ಕೆ ಹೋಗ್ಬಿಡೋಣ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. 1 ವರ್ಡ್ 2 ಅಕ್ಷರ. 10 ಅಕ್ಷರ ಇದೆಯಾ? ಸ್ಮೈಲ್. ಎಸ್, ಸ್ಮೈಲ್. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಕರೆಕ್ಟ್ ಆಗಿದೆ. ಎರಡನ್ನೂ ಕೂಡ ತುಂಬ ಬೇಗ ಗೆಸ್ ಮಾಡಿದ್ರಿ. ಮೊದಲನೇ ಸ್ವಲ್ಪ ಕನ್ಫ್ಯೂಸ್ ಆಯಿತು ನಿಮಗೆ. ನೀವು 3 ಅಕ್ಷರ ಅಂದಾಗ ಹೆಂಗಪ್ಪ 3 ಅಂತ ನೋಡ್ಕೊಂಡ್ರು ಅಂದರೆ ನೀವು ಇಲ್ಲೇ ಸ್ವಲ್ಪ ಮಿಸ್ ಮಾಡಿದ್ರೆ, ಇಲ್ಲಾಂದರೆ ಅದಕ್ಕೂ ಕೂಡ ಸರಿಯಾದ ಉತ್ತರ ಕೊಡ್ಬೋದಾಗಿದ್ದು. ಬಟ್ ತುಂಬ ಚೆನ್ನಾಗಿ ಆಟ ಆಡಿದ್ದೀರಾ. ಗೊತ್ತಾಯಿತು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರಾ. ಮಾಡ್ತಾ ಇರ್ತೀರಲ್ಲ, ಅದು ಯಾವ ಭಾಷೆ ಹೇಳಿ? ಪ್ರಾಗೆಲ್ಲ ನೀವು ಇದೆಲ್ಲ ತೋರಿಸ್ತಾ ಇದ್ರಲ್ಲ. ಯಾಕಂದರೆ ನಾವು ಒಂದು ಶೋನಲ್ಲಿ ಇದೇ ರೀತಿಯಾಗಿ ಪ್ರಿಪೇರ್ ಆಗಿ ಬಂದಿದ್ವಿ, ಹಾಗೆ ಹಿಂಗೆ ಯಾವುದೋ. ಆಮೇಲೆಲ್ಲ ಮತ್ತು ಫುಲ್ ಕಷ್ಟದ ಕೊಡೋಕೆ ಶುರು ಮಾಡಿಬಿಟ್ರು, ನಾವು ಹೇಳೋಕ್ಕಾಗದೇ ಇರೋ ಅಷ್ಟು. ಬಟ್ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ರಿ, ತುಂಬ ಚೆನ್ನಾಗಿ ಗೆಸ್ ಮಾಡಿದ್ರಿ. 40 ಅಂಕನ ಗಳಿಸಿದ್ರು. ಓಕೆ, ಥ್ಯಾಂಕ್ ಯು. ಓಕೆ, ನಕ್ಷತ್ರ ಕುಟುಂಬದಲ್ಲಿ ಏನು ಅಕ್ಕ ತಂಗಿರ ಯಾರಾದರೂ ಬರ್ತಾರಾ? ಓ, ಬನ್ನಿ ಮೇಡಮ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯಿ ಬಿಡೋಗಿಲ್ಲ. ಬಳೆ, ಗಾಜಿನ ಬಳೆ. ಬ್ಯಾಂಗ್ಳೂರು. ಹೇಳಿ. ಒಂದೇ ಪದ, 2 ಪದ. ಬಾಯಿ ನೀವು ಬಿಡೋ ಹಾಗಿಲ್ಲ. 2 ಪದ. ಒಂದೇ ಪದ.
4 ಅಕ್ಷರ. ಎರಡನೇದು ಬಿಳಿ. ಬಿಳಿ ಹೆಂಡತಿ. ಬಿಳಿ. ಗಾಜು. ನೀವು ಅವಾಗಲೇ ಹೇಳಿದ್ರಲ್ಲ, ಹೇಳಿ. ಬ್ಯಾಂಗ್ಳೂರು. ಬಿಡುಗಡೆ. ಬ್ಯಾಂಗ್ಳೂರು. ಬೀಗ. ಬೀಗ. ಬಿಡುಗಡೆಯ ಬೇಡಿ. ಬೆಂಗಳೂರು. ಬೀಗ ತೆಗೆಯೋದು. ಸ್ವಲ್ಪ ಗೆಸ್ ಮಾಡಿ ಹಾಗೆ. ಲಾಕ್ ಡೌನ್. ಬೀಗ. ಓಕೆ, ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಶಶಿಕುಮಾರ್ ಈ ಚಿತ್ರದ ನಾಯಕ. ಲಾಕ್ ಡೌನ್. ಅನಂತ್ನಾಗ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಇದು ನಿಮ್ಮ ಎರಡನೇ ಸುಳಿವು. ಓಕೆ, ಯಾರಾದರೂ ಗೆಸ್ ಮಾಡ್ತೀರಾ? ಬ್ಯಾಂಗ್ಳೂರ್ ಬಂದ್. ಓಕೆ, ಬೆಂಗಳೂರು ಬಂದ್ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಕರೆಕ್ಟ್ ಆದ ಉತ್ತರ ಬರಲಿ ಈಗ ಸ್ಕ್ರೀನ್ ಮೇಲೆ. ಎಸ್, ಬೆಂಗಳೂರು ಬಂದ್. ಹತ್ತಿರದಲ್ಲೇ ಇದ್ರಿ ನೀವು. ಅವ್ರು ಬಂದಂತ ಅದಕ್ಕೆ ಲಾಕ್ ಮಾಡಿ ತೋರಿಸ್ತಾ ಇದ್ರು. ಓಕೆ, ಪರವಾಗಿಲ್ಲ, ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ. ಮುಂದಕ್ಕೆ ಹೋಗ್ಬಿಡೋಣ. ಹೀಗಿದೆ ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದನೇದು 2 ಅಕ್ಷರ. ಎರಡನೇ ಪದಕ್ಕೆ 3 ಅಕ್ಷರ. ಮುರಿಯೋದು. ಫೋನ್. ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ ಅವರು. ಫೋನ್ ಬೇಡ, ಕೇಳೋದು ಬೇಡ. ಇಲ್ಲೇ ಇಟ್ಕೊಳ್ಬೇಕಾದ್ರೆ ಫೋನನ್ನು. ಮಾತಾಡಬೇಡ. ಮಾತಾಡೋದು. ಕೇಳಿಸೋದು ಬೇಡ. ಮಾತಾಡೋದು ಬೇಡ. ಫೋನ್. ಮಾತಾಡಬೇಡ. ಕೇಳಿ. ಫೋನ್ ಮಾಡಬೇಡ. ಓಕೆ, ನಿಮ್ಮ ಸುಳಿವು ಈ ರೀತಿಯಾಗಿದೆ. ಕೇಳಿಸ್ಕೋಬೇಡ. ಸಮಯ ಮುಕ್ತಾಯ ಆಗಿದೆ. ಆದರೆ ನಿಮ್ಮ ಸುಳಿವು NS ಶಂಕರ್ ನಿರ್ದೇಶನದ ಸಿನಿಮಾ ಇದು. ಎರಡನೇ ಸುಳಿವು ಉಮೇಶ್ ಮತ್ತು ಭಾವನಾ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಮಾತಾಡಬೇಡ. ನೋಡೋಣ, ನಾನೊಂದ್ಸಲ ತೋರಿಸ್ತೀನಿ. ಬೇಜಾರು. ಓಕೆ, ಏನಾದ್ರು ಗೆಸ್ ಮಾಡ್ತೀರಾ? ರಾಂಗ್ ನಂಬರ್. ರಾಂಗ್ ನಂಬರ್. ರಾಂಗ್ ನಂಬರ್ ಕರೆಕ್ಟ್ ಆಗಿದೆ ಉತ್ತರ. ಎಸ್, ರಾಂಗ್ ನಂಬರ್. ಅವ್ರು ತೋರಿಸ್ತಾ ಇದ್ದಾರೆ ಫೋನು. ಯಾವುದೋ ನಂಬರ್, ಬೇರೆ ನಂಬರ್ ಬಂದರೆ ನಾವು ರಾಂಗ್ ನಂಬರ್ ಅಂತ ಹೇಳಿರ್ತೀವಲ್ಲ, ಅವ್ರು ಕರೆಕ್ಟಾಗಿ ತೋರಿಸ್ತಾ ಇದ್ರು ಆ್ಯಕ್ಚುಲಿ. ಬಟ್ ಪರವಾಗಿಲ್ಲ, ಮುಂದಕ್ಕೆ ಹೋಗ್ಬಿಡೋಣ. ಓಕೆ, 3 ಪದ. ನಿಮ್ಮ ಸಮಯ ಈಗ ಶುರುವಾಗಿದೆ. ಫಸ್ಟ್ನೇದು 2 ಅಕ್ಷರ. ಎರಡನೇದು 3 ಅಕ್ಷರ. ಮೂರನೇದು 3 ಅಕ್ಷರ. ಗಂಡ. ನಮ್ಮ. ಗಂಡ. ದಾಂಪತ್ಯ. ಯಜಮಾನ. ಹೆಂಡತಿ. ನಾನು ನನ್ನ ಹೆಂಡತಿ. ನನ್ನ ಹೆಂಡತಿ. ನನ್ನ ಹೆಂಡತಿ. ನನ್ನ ಹೆಂಡತಿ ಮದುವೆ. ಎಸ್, ಕರೆಕ್ಟ್ ಆಗಿದೆ. ಫೈನಲ್ ಕರೆಕ್ಟ್ ಆಗಿದೆ. ಹೋಗಿ ಬಾಗ್ಜಿ ವಿಚಾರ. ಬಟ್ ಖುಷಿ ಆಗುತ್ತೆ, ನಿಮ್ಮ ಉತ್ಸಾಹ ನೋಡಕ್ಕೆ ಖುಷಿ ಆಗುತ್ತೆ. ನೀವು ಈ ಏಜ್ ಅಲ್ಲೂ ಕೂಡ ಸೀನಿಯರ್ ಗ್ರೂಪ್. ಸೀನಿಯರ್ ಆದ್ರೂ ಕೂಡ ಅಷ್ಟು ಉತ್ಸಾಹದಿಂದ ಅವ್ರು ಎಷ್ಟು ಚೆನ್ನಾಗಿ ತೋರಿಸಿದ್ರು, ಚೆನ್ನಾಗಿ ಗೆಸ್ ಮಾಡಿದ್ರು ಸರ್. ಕೊನೆಗೆ ಈಗ 3ರಲ್ಲಿ 1ಕ್ಕೆ ಸರಿಯಾಗಿ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದಿರ. ಎಸ್, ಓಕೆ. ಗಂಧದ ಗುಡಿ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ ನಟನೆ ಮಾಡೋದಕ್ಕೆ? ಕೊಡಿ ಕೊಡಿ, ಸ್ವಲ್ಪ ಹಿಂದೆ ಹೋಗಿ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ.
ತರಂಗ. ದ್ವೀಪ. ಎಸ್, ದ್ವೀಪ ಅಂತ ಹೇಳಿದ್ದಾರೆ. ನೋಡೋಣ ತಾಳಿ ಉತ್ತರ ಕರೆಕ್ಟ್ ಆಗಿದೆಯಾ ಅಂತ. ಉತ್ತರ ಕರೆಕ್ಟ್ ಆಗಿದೆ. ದ್ವೀಪ ಅಂತ ತೋರಿಸ್ತಾ ತೋರಿಸ್ತಾ ಇಲ್ಲಿಗೆ ಬರ್ತಾ ಇದ್ದಾರೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಹಾಡು. ಹಾಡು. ಆಲಿಸು. ಹಾಡು. ಲಾಲಿ ಹಾಡು. ಲಾಲಿ ಹಾಡು ಕರೆಕ್ಟ್ ಆಗಿದೆ. ಸೊ 2 ಸರಿಯಾಗಿ ಗೆಸ್ ಮಾಡಿ 40 ಅಂಕನ ಗಳಿಸಿದ್ದಾರೆ. ಕೊನೆಯದು ನೋಡ್ಬಿಡೋಣ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಹಾಟ್. ಹಾರ್ಟ್ ಬೀಟ್ಸ್ ಉತ್ತರ ಕರೆಕ್ಟ್ ಆಗಿದೆ. ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ. ಹೋಗಿ 3ಕ್ಕೆ 3 ಸರಿಯಾಗಿ ಗೆಸ್ ಮಾಡಿ 60 ಅಂಕವನ್ನ ಗಳಿಸಿದೆ ನಮ್ಮ ಗಂಧದ ಗುಡಿ ಕುಟುಂಬ. ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ಇದರಲ್ಲಿ. ಬೇಗ ಅದು ಗೆಸ್ ಮಾಡಿದ್ರೆ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ರು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ರಾ? ಬಿಡಿ, ಅದು ಅದಕ್ಕೂ ಫಲ ಸಿಕ್ತು. ಕನ್ನಡ ಅಂದ್ರೆ ಹೀಗೆ, ಇಂಗ್ಲಿಷ್ ಅಂದ್ರೆ ಹೀಗೆ, 2 ಅಕ್ಷರ 3 ಅಕ್ಷರ. ಓಕೆ, ಮುಂದಕ್ಕೆ ಹೋಗ್ಬೇಡ ಅಲ್ಲ. ಶಾಂತಮ್ಮ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ ಆಕ್ಟ್ ಮಾಡೋದಕ್ಕೆ? ಮೇಡಮ್ಮ ಬನ್ನಿ ಮೇಡಮ್. ಕೊಡಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಓಕೆ ಓಕೆ. ನೀನು ನಂಗೆ ಗೊತ್ತೇ ಇಲ್ಲ. ಏನ್ ಸರ್ ಹಿಂಗೆ ಹೇಳ್ತಾ ಇರ? ಕರ್ಕೊಂಬಂದು ನಾನು ನನಗೂ ನಿಮಗೆ ಸಂಬಂಧ ಇಲ್ಲ. ಏನು ಏನಿದೆ? ನೀನು ನಾನು ನಾನು ನೀನು. ಬಾಯಿ ನಾನು ನೀನು. ಓಪನ್ ಮಾಡಿ. ನೀನು ನಾನು. ಬಾಯಿ ಓಪನ್ ಮಾಡಬಾರ್ದು. ನೀನು ನಾನು ಗೊತ್ತಿಲ್ಲ ಏನದು. ನೀನು ನಾನು ಬಾಯಿ ಬಿಡೋ ಹಾಗೆ. ಹಾಂ, ನೀನು ನಾನು. ಕಷ್ಟ ಕರ. ನೀನು ನೀನು ನನ್ನ. ನೀನು ನಾನು. ನೀನು ಇಲ್ವೇ ಇಲ್ಲ. ನೀನು ನೀನಲ್ಲ. ನೀನು ನನ್ನ ಕಲ್ಲ. ನೀನು ನಂಗೆ ಗೊತ್ತಿಲ್ಲ. ನೀನಲ್ಲ, ನಾನಲ್ಲ. ನೀನ್ ಯಾರು? ಯಾರು? ನಾನವನಲ್ಲ. ನಾನವನಲ್ಲ, ನಾನವನಲ್ಲ. ಟೈಮ್ ಹೋಯ್ತು. ಓಕೆ, ಹೇಳ್ಬೇಡ. ನೀನೇ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ಬಿಟ್ಟು ಈಗ ಸಮಯ ಆಯ್ತು. ಇದು ನಿಮ್ಮ ಸುಳಿವು ಹೇಳ್ತೀನಿ. ಶಿವಧ್ವಜ ನಟನೆಯ ಸಿನಿಮಾ ಇದು. ಶಿವಧ್ವಜ. ನೀವು ನಿಮ್ಮ ಹೆಂಡತಿಗೆ ನೀನು ನಂಬಲ್ಲ, ನಾನು ನಂಬಲ್ಲ. ನೀವು ಇದು ನಿಮ್ಮ ಹೆಂಡತಿ. ನಾನು ಕಾಣಲ್ಲ. ದ್ವಾರಕೇಶ್ ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ನಿಮ್ಮ ಹೆಂಡತಿಗೆ ನೀವು ಯಾವಾಗ್ಲೂ ಇದನ್ನ ಹೇಳ್ತೀರಾ? ನಾನು ಕೊಡ್ತಾ ಇರೋ ಸಪ್ರೇಟ್ ಸುಳಿವಿದು. ಅಯ್ಯಯ್ಯೋ. ನೀನು ನಾನು. ಓಕೆ, ಈಗ ಸರಿಯಾದ ಉತ್ತರ ನೋಡೋಣ. ಯಾರು ಗೆಸ್ ಮಾಡ್ತೀರಾ? ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂಥದ್ದೊಂದು. ಸರ್ ನೀವು ಅಯ್ಯೋ ಇದೇನಾ ಅಂತೀರಾ? ನೀವು ಯಾವಾಗಲೂ ಹೇಳ್ತೀರಾ ಅವ್ರಿಗೆ ಇದನ್ನ. ಓಕೆ, ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ ಈಗ. ನೀನಿಲ್ದೆ ನಾನಿಲ್ಲ ಕಣೆ ಅಂತ. ಅದನ್ನ ಹೇಳೋದ್ ಬಿಟ್ಟು ನಿನ್ಗೂ ನಂಗೆ ಸಂಬಂಧ ಇಲ್ಲ, ನೀನ್ ಯಾರು ನಂಗೆ ಗೊತ್ತಿಲ್ಲ. ಮತ್ತೆ ನೆನ್ನೆ ಹೇಳಿದವ್ರು ಇವತ್ತು ಹೇಳ್ಬೋದಾಗಿತ್ತಲ್ಲ ಸರ್. ಬಿಡಿ, ಇನ್ನೇನ್ ಮಾಡಿ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ. ಬೇಡ, ಇಲ್ಲ ಹೇಳ್ಬಿಡಿ ಸರ್, ಹೋಗ್ಲಿ. ನೀನ್ ಇಲ್ದ ನಾನಿಲ್ಲ ಕಣೆ. ಓಕೆ, ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. ಕ. ಹೂವ. ನೀವು ಬಾಯಿ ಬಿಡ ಆಗಿಲ್ಲ. ಅರಳುದು. ಹೂವ ಅರಳೋದು. ಕಲ್ಲರಳಿ ಹೂವಾಗಿ. ಕಲ್ಲರಳಿ ಹೂವಾಗಿ ಇರುತ್ತ್ಯಾ? ಕಲ್ಲು ಹೂವು. ಹೂವಣ್ಣು. ಕಷ್ಟ. ಚಳಿ. ಹಮ್ಮಿಕೊಂಡಿರೋ. ಹೂವ. ಮಳೆ, ಗುಡುಗು, ಮಿಂಚು. ಸಿಡಿಲು. ಎಲ್ರು. ಆಕಾಶ.
ಎಲ್ಲ ಭಯ ಭೂಮಿ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಸುಂದರವಾಗಿದೆಯೇ ಸೂಪರ್ ಆಗಿದೆ ಟ್ರೈ ಮಾಡಿ ಏನಾಗಲ್ಲ ಸಮಯ ಮುಕ್ತಾಯವಾಗಿದೆ. ನಿಮ್ಮ ಸುಳಿವು ರಮೇಶ್ ಅಭಿನಯದ ಚಿತ್ರ ಇದು. ರಮೇಶ್ ಅಭಿನಯದ ನಿಮ್ಮ ಎರಡನೇ ಸುಳಿವು ಕಾಮಧೇನು. ನಿಮ್ಮ ಎರಡನೇ ಸುಳಿವು ಎಸ್ ಮಹೇಂದರ್ ನಿರ್ದೇಶನದ ಸಿನಿಮಾ ಇದು. ಮಹೇಂದರ್ ಓಕೆ ಗೊತ್ತಾಗ್ಲಿಲ್ಲ ಅಲ್ಲ? ಕಾಲ್ ಕಾಲ್ ಹಲೋ ರವಿಚಂದ್ರನ್ ಅವರ ಫೇವ್ರೆಟ್ ಸಾಂಗ್ ಇದು, ಅಂದ್ರೆ ಅವರು ಅಭಿನಯಿಸಿರುವಂತ ಒಂದು ಫೇಮಸ್ ಸಾಂಗ್ ಇದು. ಹಲೋ ನೀನ್ ಯಾರೇ? ಓಕೆ, ಈಗ ಸರಿಯಾದ ಉತ್ತರ ಬರ್ಲಿ ಸ್ಕ್ರೀನ್ ಮೇಲೆ. ಕುಶಲವೇ ಕ್ಷೇಮವೇ. ಬರೋವಾಗ ಹಾಡು ಕೇಳ್ಕೊಂಡ್ ಬಂದ್ವಿ ಬೆಳಗ್ಗೆ. ಹೇಳದ್ ತಾನೆ ಅದನ್ನ ಹೆಂಗ್ ತೋರ್ಸಕ್ಕಾಗತ್ತೆ ಅವರು? ಇರ್ಲಿ, ತೊಂದ್ರೆ ಇಲ್ಲ, ಖುಷಿಯಾಗಿದೆ. ಎರಡು ಪದ. ರಾಜ್ಕುಮಾರ್ ಗಂಡ ಯಜಮಾನ ಮೀಸೆ ಮೀಸೆ ಆಸೆಗೊಬ್ಬ ಮಿಸಗೊಬ್ಬ ಮೀಸೆ ಫಸ್ಟ್ ಮೀಸೆ ಎರಡು ರಾವಣ ವೀರಪ್ಪನ್ ಮೀಸೆ ಓಕೆನಾ? ಫಸ್ಟ್ನೇದು ಮೀಸೆ ಓಕೆನಾ? ಎರಡನೇದು ಈ ತರ ಏನದು ಗಡ್ಡ ಮೀಸೆ ಇದು ವಜ್ರಮುನಿ. ಮೊದಲನೇದು ಮೀಸೆ ಅಂದ್ಮೇಲೆ ನೀವು ವಜ್ರಮುನಿ ಏನು ಹೇಳಂಗಿಲ್ಲ. ಎರಡನೇದೇನು ಅಂತ ಗೆಸ್ ಮಾಡಿ. ಮೀಸೆ ಇದು ಪಕ್ಕನಾ? ಫಸ್ಟ್ನೇದು ಮೀಸೆ ಓಕೆ. ಚಿಗುರ್ಕೊಂಡು ಹೋಗುತ್ತೆ. ಚಿಗುರಿದ ಕನಸು. ಚಿಗುರಿದ ಮೀಸೆ. ಮೀಸೆ ಚಿಗುರು. ಮೀಸೆ ಚಿಗುರು. ಮೀಸೆ ಚಿಗುರು. ಮೀಸೆ ಚಿಗುರಿದಾಗ. ಸಾಕು, ಖುಷಿಯಾಗಿದೆ. ನನಗೆ ಗೊತ್ತು ಇವ್ರು ಯಾಕೆ ಉತ್ತರ ಕರೆಕ್ಟ್ ಆಗಿ ಕೊಟ್ರು ಅಂತ. ಅವ್ರಿಗಿನ್ನೂ ಇವಾಗ ಚಿಗುರ್ತಾ ಇದೆ, ಅದಕ್ಕೆ. ಚೆನ್ನಾಗಿ ತೋರಿಸಿ. 3ರಲ್ಲಿ 1ಕ್ಕೆ ಸರಿಯಾಗಿ ಗೆಸ್ ಮಾಡಿ ಇವಾಗ 20 ಅಂಕವನ್ನ ಗಳಿಸಿದ್ದೀರಾ. ಬಟ್ ಮೊದಲನೇದು ಮಾತ್ರ ಬಹಳ ಬೇಜಾರಾಯ್ತು ನನಗೆ. ನನಗೂ ನಿಂಗೂ ಸಂಬಂಧನೇ ಇಲ್ಲ ಅಂತ. ನೀನ್ ಯಾರೋ ಗೊತ್ತಿಲ್ಲ, ನಂಗೂ ನಿಂಗೂ ಸಂಬಂಧ ಇಲ್ಲ ಅಂತ. ಬಟ್ ಬಹಳ ಮಜಾ ಆಯ್ತು ಈ ರೌಂಡ್ ಅಲ್ವಾ? ಎರಡು ಕೇಳಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಮಜಾ ಆಯ್ತು, ಸಿಕ್ಕಾಪಟ್ಟೆ ನಕ್ಕಿದೀವಿ ಎಲ್ಲ. ಸೊ 20 ಅಂಕವನ್ನ ಗಳಿಸಿದ್ದೀರಾ. ಓಕೆ, ಕಂಪ್ಲೀಟ್ 4 ಸುತ್ತುಗಳು ಇದೀಗ ಮುಕ್ತಾಯವಾಗಿದೆ. ಉತ್ತರ ತಪ್ಪಾದ್ರೂ ಪರವಾಗಿಲ್ಲ. ಬಹಳ ಮಜಾ ಅಂತೂ ಇತ್ತು ಆಟದಲ್ಲಿ, ಆ ಕ್ಯೂರಿಯಾಸಿಟಿ ಅಂತ ಇತ್ತು. ಈಗ 4 ಸುತ್ತುಗಳು ಕಂಪ್ಲೀಟ್ ಆದಮೇಲೆ ಯಾವ್ಯಾವ ಕುಟುಂಬಗಳು ಎಷ್ಟೆಷ್ಟು ಅಂಕವನ್ನು ಗಳಿಸಿದೆ ಅಂತ ನೋಡುವಂಥ ಸಮಯ. ಓಕೆ, ಇವಾಗ 4 ಸುತ್ತುಗಳು ಮುಕ್ತಾಯವಾಗಿದೆ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕಗಳನ್ನು ಗಳಿಸಿದೆ ನೋಡೋಣ. ನಮ್ಮ ಶಾಂತಿ ನಿವಾಸ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 120. ನಮ್ಮ ಸೀನಿಯರ್ಸೇ ಇರುವಂಥ ನಕ್ಷತ್ರ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕ 160. ಓಕೆ, ಗಂಧದ ಗುಡಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕ 200. ಓಕೆ, ಶಾಂತಮ್ಮ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕ 120. ಓಕೆ, ಈಗ 200 ಅಂಕಗಳನ್ನ ಗಳಿಸುವ ಮೂಲಕ ಗಂಧದ ಗುಡಿ ಕುಟುಂಬ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಸೀನಿಯರ್ಸ್ ಇರುವಂತಹ ನಕ್ಷತ್ರ ಕುಟುಂಬ 160 ಅಂಕಗಳನ್ನ ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. 3 ಜನ ಅಕ್ಕ ತಂಗೀರ್ ಬಂದು ಫುಲ್ ಕಮಾಲ್ ಮಾಡ್ಬಿಟ್ಟಿದ್ದೀರಾ. ಓಕೆ, ಇನ್ನು 3ನೇ ಸ್ಥಾನವನ್ನ ನಮ್ಮ ಶಾಂತಮ್ಮ ಕುಟುಂಬ, ಶಾಂತಿ ನಿವಾಸ ಕುಟುಂಬ 120 ಅಂಕಗಳನ್ನ ಗಳಿಸುವ ಮೂಲಕ ಸಮಾನವಾಗಿ ಹಂಚಿಕೊಂಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಎರಡು ಮರ್ಜ್ ಮಾಡಿಬಿಟ್ಟು ಫಸ್ಟ್ ಕೊಟ್ಬಿಡಿ ಮೇಡಮ್. 240 ಆಗುತ್ತಲ್ಲ. ಎರಡು ಮರ್ಜ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ಸರ್ ಆ ಪ್ರಯತ್ನ ಮಾಡೋಣ. ಟೆಲಿವಿಷನ್ ಅಲ್ಲೇ ಮೊದಲನೇ ಪ್ರಯತ್ನ ಆಗಲಿ ಅದು, ಆ ಥರ ತಮಾಷೆ ಮಾಡಿದ್ವಿ ಮೇಡಮ್. ಗೊತ್ತು ಸರ್. ಓಕೆ, ಸಿನಿ ಕ್ವಿಜ್ನಲ್ಲಿ ಭಾಗವಹಿಸುವಂತಹ ಪ್ರತಿಯೊಂದು ಕುಟುಂಬಗಳಿಗೂ ಕೂಡ ವೀರಲೋಕ ಬುಕ್ ಹೌಸ್ ಕಡೆಯಿಂದ ಸಿನಿಮಾ ಕುರಿತಾದ ಪುಸ್ತಕಗಳನ್ನು ಬಹುಮಾನವಾಗಿ ನೀಡಲಾಗ್ತಾ ಇದೆ. ಚಂದನ ವಾಹಿನಿಯಿಂದ ವೀರಲೋಕ ಬುಕ್ ಹೌಸ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಓಕೆ, ಗೆದ್ದಿರೋದು ನಮ್ಮ ಗಂಧದ ಗುಡಿ ಕುಟುಂಬ 200 ಅಂಕಗಳನ್ನು ಗಳಿಸುವ ಮೂಲಕ ವೀರಲೋಕ ಬುಕ್ ಹೌಸ್ ಕಡೆಯಿಂದ ಅವರಿಗೆ ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತಾ ಇದೀವಿ. ಆದರೆ ಇದ್ಯಾವುದಿದು ಹೊಸದು ಆ್ಯಡ್ ಆಗಿಬಿಟ್ಟಿದೆ ಇವಾಗ. ಏನು ನಿನ್ನ ಹೆಸರು? ನಿಹಾರಿಕಾ. ಏನು ಓದ್ತಾ ಇರೋದು?
ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ, ಈಗ ನಿಮ್ಮ ಟೀಮು ಫಸ್ಟ್ ಬಂದಿರೋದು ಖುಷಿನಾ? ಎಷ್ಟು ಖುಷಿ ಇದೆ? ತುಂಬ. ಅದಕ್ಕೆ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾ? ಓಕೆ, ನೀನೇ ತಗೊಂಬಿಡು, ಫುಲ್ ಖುಷಿ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ನಿಜವಾಗ್ಲೂ ಖುಷಿ ಆಗುತ್ತೆ. ಸೀನಿಯರ್ಸೇ ಬಂದು ಈ ಏಜಲ್ಲಿ ಆ ಉತ್ಸಾಹ ಇಟ್ಕೊಂಡು ಬಂದ್ರಲ್ಲ, ಅದಕ್ಕೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ವೀರಲೋಕ ಬುಕ್ ಹೌಸ್ ಕಡೆಯಿಂದ ನಿಮಗೂ ಕೂಡ ಸಿನಿಮಾ ಕುರಿತಾದ ಪುಸ್ತಕಗಳು. ಕಂಗ್ರ್ಯಾಚುಲೇಷನ್ಸ್. ಓಕೆ, ಶಾಂತಿ ನಿವಾಸ ಕುಟುಂಬ ಯಂಗಿದ್ರು ಕೂಡ ಅಣ್ಣವ್ರು ಇಷ್ಟ ಅಂತ ಹೇಳಿದ್ರಲ್ಲ, ಅದು ಭಾಳ ಖುಷಿ ಆಯಿತು ನನಗೆ. ನಿಮಗೂ ಕೂಡ ವೀರಲೋಕ ಬುಕ್ ಹೌಸ್ ಕಡೆಯಿಂದ ಪುಸ್ತಕಗಳು. ಕಂಗ್ರ್ಯಾಚುಲೇಷನ್. ನಿಮ್ಮ ಪ್ರೇಮ ಸಂಗಮಕ್ಕೆ ಸಾಕ್ಷಿಯಾಗಿ ಇನ್ನೊಂದು ಸರ್ ಇದು. ಏನ್ ನಿನ್ನ ಹೆಸರು? ಮಾತಾಡಲ್ಲ? ಮಲಗಿದ್ಲಲ್ಲ, ಇವಾಗ ಎದ್ದಿದ್ದಾಳೆ. ಅಪೇಕ್ಷಾ ಪ್ರತೀಕ್ಷಾ. ಓಹೋ, ಒಳ್ಳೆ ಹೆಸರು ಇಟ್ಟಿದ್ದೀರಾ ಸರ್. ಬಹಳ ಜೋವಿಯಲ್ಲ ಭಾಗವಹಿಸಿದ್ರಿ. ನಿಮಗೂ ಕೂಡ ವೀರಲೋಕ ಬುಕ್ ಹೌಸ್ ಕಡೆಯಿಂದ ಪುಸ್ತಕಗಳು. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಫುಲ್ ಜೋಶ್ ಸರ್. ಇದೇ ಥರ ಜೋಶ್ ಇದ್ರೆ ಖುಷಿ ಆಗುತ್ತೆ. ಓಕೆ, ಇದೀಗ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಹೇಳಬೇಕು ಅಂದರೆ ಈ ಕಾರ್ಯಕ್ರಮನ ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಫೋಟೋಗಳನ್ನ ತೆಗೆದು ಕಳಿಸ್ತಾ ಇರ್ತಾರೆ. ಒಳ್ಳೆ ಅಭಿಪ್ರಾಯ ಅಂತೂ ಈ ಕಾರ್ಯಕ್ರಮದ ಬಗ್ಗೆ ವ್ಯಕ್ತ ಆಗ್ತಾ ಇದೆ. ಅದಕ್ಕೆ ನಿಮ್ಮ ಒಂದು ಹೆಲ್ದಿ ಪಾರ್ಟಿಸಿಪೇಷನ್ ಕೂಡ ಕಾರಣ ಆಗುತ್ತೆ. ಯಾಕಂದರೆ ಎಷ್ಟು ಜೋಶಾಗಿದ್ರು ಅವರು. ಸರಿಯಾಗಿ ಹೇಳ್ತೀವೋ ತಪ್ಪು ಹೇಳ್ತೀವೋ, ಬಟ್ ಇಲ್ಲಿ ಬಂದು ಒಂದು ರೀತಿ ಒಂದು ಎಂಟರ್ಟೈನ್ ಮಾಡೋದಿದೆಯಲ್ಲ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನಿಮ್ಮೆಲ್ರಿಗೂ ಚಂದನ ವಾಹಿನಿಯ ಕಡೆಯಿಂದ ಧನ್ಯವಾದಗಳು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಕೂಡ ನಿಮ್ಮೆಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಹೊಸ ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.